5 ದಶಕಗಳ ಬಳಿಕ ಹೋಗಿದ್ದಂತಹ ಮನುಷ್ಯರಿದ್ದಂತಹ ಆರ್ಟಿಮಿಸ್ಟು ಚಂದ್ರನ ಯಾನಕ್ಕೆ ಹೋಗಿದ್ದಿದ್ದು ನಾಳೆ ವಾಪಸ್ ಬರುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಬೆಳಗಿನ ಜಾವದಲ್ಲಿ ಇರಬೇಕು. ಅಂದರೆ ಈ ಹಿಂದೆ ಆರ್ಟಿಮಿಸ್ 1 ಹೋಗಿತ್ತು, ಅದರಲ್ಲಿ ಜನ ಇರಲಿಲ್ಲ, ಮನುಷ್ಯರಿರಲಿಲ್ಲ, ಬಟ್ ಅದು ಮೂನ್ ಹತ್ರಕ್ಕೆ ಹೋಗಿ ಬಂದಿತ್ತು. ಈಗ ಇದು 2, 3ನಲ್ಲಿ ಕೂಡ ಮನುಷ್ಯರು ಹೋಗೋದಿಲ್ಲ ಮತ್ತು ಅದು ಇಳಿಯೋದೂ ಇಲ್ಲ. 4ರಲ್ಲಿ ಇಳಿಬೋದು, ಬಟ್ 4ರಲ್ಲಿ ಮಾತ್ರ ಮನುಷ್ಯರು ಇಳಿಯೋ ಸಾಧ್ಯತೆ ಇದೆ. ಆರ್ಟಿಮಿಸ್ 4ರಲ್ಲಿ ಭೂಮಿ ಕಡೆಗೆ ಬರ್ತಾ ಇರೋಂತಹ ಆರ್ಟಿಮಿಸ್ ಭಾರತೀಯ ಕಾಲಮಾನದ ಪ್ರಕಾರ 5:37ಕ್ಕೆ ಬರುತ್ತೆ. ಹಾಗೆ ನೋಡಿದ್ರೆ ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ಯಾರು ನಿಮಗೆ ತುಂಬ ಸಾಮಾನ್ಯ ಜ್ಞಾನ ಚೆನ್ನಾಗಿದ್ದವ್ರು ಹೇಳ್ತಾರೆ, ತೆಂಗಿನ ಮರನ ಹತ್ತೋದು ಸುಲಭ, ಇಳಿಯೋದು ಕಷ್ಟ. ಯಾವಾಗಲೂ ಅಷ್ಟೇ, ಭಾಳ ಕಷ್ಟ. ತೆಂಗಿನ ಮರ ಹತ್ತು ಬಿಡ್ಬೋದು ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು, ಇಳಿಯೋದು ಭಾಳ ಕಷ್ಟ. ಮೈ ಕೈ ಎಲ್ಲ ಕೆತ್ತೋಗ್ಬಿಡುತ್ತೆ ಸರಿಯಾಗಿ ಇಳಿದೈತ್ರೆ. ಸೇಮ್ ಪ್ರಾಬ್ಲಮ್ ಈಸ್ ಫಾರ್ ಆರ್ಟಿಮಿಸ್ ಟುಡೇ. ನಾಳೆ ಅದು ವಾಪಸ್ಸು ಭೂಮಿಯನ್ನು ಇಳಿಬೇಕಾದಾಗ ವಿಪರೀತವಾದ ಕಷ್ಟಗಳನ್ನು ಅನುಭವಿಸುತ್ತೆ. ದ ಮೋಸ್ಟ್ ಡೇಂಜರಸ್ ಪಾರ್ಟು ಈಗಲೇ ಇರೋವಂಥದ್ದು. ಇಳಿಬೇಕಾದ್ರೆ ಸುಮಾರು 25,000 ಮೈಲಿಯ ವೇಗದಲ್ಲಿ ಅದು ನುಗ್ಗಿ ಕೆಳಕ್ಕೆ ಬರುತ್ತೆ. ಗ್ರಾವಿಟೇಷನಲ್ ಇದರಲ್ಲಿ ಇನ್ಕ್ಲೂಡಿಂಗ್ ಎಂಜಿನ್ಸು ಇರುತ್ತೆ, ಡೌಟ್ ಇಲ್ಲ. ಎಂಟ್ರಿ ಆಗೋವಾಗ 25,000 ಮೈಲಿ ನಾನು ಹೇಳ್ತಿರೋದು. ಜಸ್ಟ್ ಇಮ್ಯಾಜಿನ್, ಯೋಚನೆ ಮಾಡ್ಕೊಳ್ಳಿ. ಒಳಕ್ಕೆ ಪ್ರವೇಶ ಮಾಡುವಾಗ ಅಂದರೆ ಭೂಮಿಯ ಭೂಕಕ್ಷೆಯ ಒಳಕ್ಕೆ, ದಿ ಅಟ್ಮಾಸ್ಫಿಯರ್ನಲ್ಲಿ ಒಳಕ್ಕೆ ಬರಬೇಕಾದಾಗ ಪೀಕ್ ಪಾಯಿಂಟಲ್ಲಿ ರಫ್ಲಿ ಅರೌಂಡ್ 4.5 to 5,000 ಡಿಗ್ರಿಗೆ ಹೋಗುತ್ತೆ ಅದರ ಹೀಟ್. ಅದು ಹೇಗಿರುತ್ತೆ ಅಂತಂದರೆ, ಹೀಗೆ ಒಂದು ಸರ್ಕಲ್ಲು ಕೋನದ ರೂಪದಲ್ಲಿ ಇರುತ್ತೆ, ಒಂದು ಕ್ಯಾಪ್ಸೂಲ್, ಹೆಚ್ಚು ಕಡಿಮೆ ಫ್ಲ್ಯಾಟ್ ಇರೋ ಬುಗುರಿ ಅಂತ ಅಂದ್ಕೊಳ್ಳಿ, ರಿವರ್ಸ್ ಮಾಡಿದ್ರೆ ಹಾಗಿರುತ್ತೆ ಇದು. ಈ ಕೆಳಗಡೆ ಭಾಗದನ್ನು ಭೂಮಿಯ ಮೇಲ್ಮೈ ಒಳಕ್ಕೆ ನುಗ್ಗುವಾಗ ಅದರ ಕಡೆಗೆ ಮುಖ ಮಾಡಿ ಅದನ್ನು ಕೆಳಗಿಳಿಸ್ತಾರೆ. ಅಂದರೆ ಇಲ್ಲಿ ಹೀಗಿರುತ್ತದು, ಇದು ಭೂಮಿ ಹಿಂಗೆ ಒಳಗೆ ಹೋಗುತ್ತೆ, ಇದು ಒಳಗೆ ಬರುತ್ತೆ. ಆಗ ಎಂಟೈರ್ ಹೀಟ್ ವಿಲ್ ಕಮ್ ಹಿಯರ್, ಇಲ್ಲಿಗೆ ಬರುತ್ತೆ. ಇಲ್ಲಿ ಹೀಟ್ ಶೀಲ್ಡ್ಗಳಿರುತ್ತವೆ. ಈ ಹೀಟ್ ಶೀಲ್ಡ್ಗಳು ಫಸ್ಟ್ ಆರ್ಟಿಮಿಸ್ ಹೋಗಿ ವಾಪಸ್ ಬಂದಾಗ ಮನುಷ್ಯರು ಇಲ್ಲದೆ ಇದ್ದಿದ್ರಲ್ಲಿ ಸುಟ್ಟು ಭಸ್ಮಾಗಿ ಕರಕಲಾಗಿ ಹೋಗಿದ್ವು ಕೆಲವು, ಎಲ್ಲವೂ ಅಲ್ಲ. ಈಗ ಅದು ರಿಪೇರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಎರಡನೇದು, ಕೆಲವೊಮ್ಮೆ ಹೇಗೇಗೋ ಹಿಡ್ಕೊಂಡ್ರೆ ನೀವು ಬೆಂಕಿ ಹತ್ಸಕ್ಕಾಗಲ್ಲ, ನೀವು ದೀಪ ಹತ್ಸೋವಾಗಲೇ ಅಷ್ಟೇ, ಹೆಂಗೆಂಗೋ ಹಿಡ್ಕೊಂಡ್ರೆ ಆಗಲ್ಲ, ಸರಿಯಾಗಿ ಹಿಡ್ಕೊಂಡ್ರೆ ದೀಪ ಹತ್ತತ್ತೆ. ಹಾಗೆ ಈ ಭೂಮಿಯನ್ನು ಪ್ರವೇಶ ಮಾಡುವ ಕೋನ ಆ್ಯಂಗಲ್ ಏನಿದೆ ಅದನ್ನು ಕೂಡ ಈಗ ಆಲ್ಟರ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ದ ಇಂಟೆನ್ಸಿಟಿ ಆಫ್ ದಿ ಫ್ರಿಕ್ಷನ್ ಏನಿದೆ, ಹೀಟು, ರಬ್ಬಿಂಗ್ ಇದರಲ್ಲಿ ಅದು ಕಡಿಮೆ ಆಗಲಿ ಅಂತ ಮಾಡಿದ್ದಾರೆ. ಸೊ ಇದೆಲ್ಲವನ್ನು ದಾಟೋವಾಗ ಇದರ ಒಳಗಡೆ ಕೂತ್ಕೊಂಡಿರೋ ಈ 4 ಜನ ಏನಿದ್ದಾರೆ, ಅವರು ಸುಮಾರು 8 ರಿಂದ 10 ನಿಮಿಷ ಭೂಮಿಯ ಜೊತೆ ಸಂಪರ್ಕದಲ್ಲೂ ಇರೋದಿಲ್ಲ ಮತ್ತು ಇಂಟೆನ್ಸ್ ಹೀಟಿನ ಪರಿಸ್ಥಿತಿಯಲ್ಲಿ ಇರ್ತಾರೆ ಒಳಗಡೆನಲ್ಲಿ. ಅವ್ರಿಗೇನು ಆಗಬಾರ್ದು. ಸೊ ಇಟ್ಸ್ ಎ ವೆರಿ ವೆರಿ ಕ್ರಿಟಿಕಲ್ ಟೈಮ್. ಕ್ಯಾಪ್ಸೂಲ್ ಒಳಗೆ ಬರಬೇಕಾದ್ರೆ ಬಂದು ಸ್ಯಾಂಡಿಯಾಗೋ ಹತ್ರ ಸಮುದ್ರಕ್ಕೆ ಅಪ್ಪಳಿಸತ್ತೆ. ಅಪ್ಪಳಿಸಿದ ಮೇಲೆ ಒಂದು 8-10 ನಿಮಿಷ ಆದ ಮೇಲೆ ಅವರನ್ನು ಅಲ್ಲಲ್ಲೇ ನೇವಲ್ ಅಂದರೆ ನೇವಿದು ಬೋಟ್ಗಳಿರ್ತವೆ, ಓಡೋಗಿ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದಾಗ ಬೇಸಿಕಲಿ ಅವರು 1 kg ಇದ್ದವರೆಲ್ಲ 10 kg 100 kg ತೂಕದ ಥರ ಕಾಣಿಸ್ಕೋತಾರೆ ಅವ್ರಿಗೆ. ಯಾಕೆಂದರೆ ಇದ್ದಕ್ಕಿದ್ದಂತೆ ದೇ ವುಡ್ ಹ್ಯಾವ್ ಕಮೆಂಟು ಇದು ಗ್ರಾವಿಟೇಷನಲ್ ಇದಕ್ಕೆ ಬಂದಿರ್ತಾರೆ ಫ್ರಮ್ ಝೀರೋ ಗ್ರಾವಿಟಿಯಿಂದ. ಸೊ ನಾಳೆ ನೋಡೋಣ ಹೆಂಗೆ ಎಳೀತಾರೆ ಅಂತ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಎಲ್ಲವೂ ಸುಸೂತ್ರವಾಗಿ. ಸುನೀತಾ ವಿಲಿಯಮ್ಸ್ ಬಂದಾಗ ಮೊನ್ನೆ ಸ್ಪೇಸಿಂದ ಅದೇ ಥರದ ಸಿನಾರಿಯೋ ಅಲ್ವಾ ಸರ್? ಬಂದು ಸೇಮ್ ಅದೇ ಥರ ಇರುತ್ತೆ, ಆಲ್ಮೋಸ್ಟ್ ಸೇಮ್. ಓಕೆ ಇನ್ನು PUC ಫುಲ್ಲಿ ಆಲ್ಮೋಸ್ಟ್ ಸೇಮ್. ಓಕೆ, ಬಟ್ ಒಳಗಡೆ ಇರೋರಿಗೇನೋ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಅಥವಾ ಅವರ ದೇಹದಲ್ಲಿ ಏರುಪೇರುಗಳಾಗುತ್ತೆ. ಹೀಟ್ ಶೀಲ್ಡ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಓಕೆ ಆಗ ತೊಂದರೆ ಆಗುತ್ತೆ. ಕಲ್ಪನಾ ಚಾವ್ಲಾದ ಪ್ರಾಬ್ಲಮ್ ಆಗಿದ್ದು, ಇಟ್ ವಾಸ್ ಆ್ಯಕ್ಚುಲಿ ಶಟಲ್, ಇಟ್ಸ್ ನಾಟ್ ಎ ಕ್ಯಾಪ್ಸೂಲ್, ಅದು ಶಟಲ್. ಅದು ಪ್ರಾಬ್ಲಮ್ ವಾಸ್ ವಿತ್ ಹೀಟ್ ಶೀಲ್ಡ್. ನೋಡೋಣ, ವಿಲ್ ಸಿ. ಏನೂ ಆಗಲ್ಲ, ಎಲ್ಲ ಸರಿ ಮಾಡ್ತಾರೆ. ದ್ವಿತೀಯ PUC ಫಲಿತಾಂಶ ಪ್ರಕಟವಾದ ಮರುದಿನನೇ ಎಕ್ಸಾಮ್ ಬೋರ್ಡ್ನ ಎಡವಟ್ಟೊಂದು ಬಟಾಬಯಲಾಗ್ಬಿಟ್ಟಿದೆ. ಕೆಲ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಮಹಾಲೋಪ ಮಾಡಿಬಿಟ್ಟಿದೆ. ವೆಬ್ಸೈಟ್ನಲ್ಲಿ ಒಬ್ಬ ವಿದ್ಯಾರ್ಥಿಗೆ ಹಿಂದಿ ವಿಷಯದಲ್ಲಿ 100 ಅಂಕಕ್ಕೆ 111 ಅಂಕ ಕೊಟ್ಬಿಟ್ಟಿದೆ. ಥಿಯರಿನಲ್ಲಿ 94 ಅಂಕ ಪಡೆದಿದ್ದ ವಿದ್ಯಾರ್ಥಿಗೆ ಆಂತರಿಕ 17 ಮಾರ್ಕ್ಸು. ಇನ್ನೊಬ್ಬ ವಿದ್ಯಾರ್ಥಿಗೆ ಪ್ರತಿ ವಿಷಯದಲ್ಲೂ 100 ಅಂಕಕ್ಕಿಂತ ಹೆಚ್ಚು ಅಂಕವನ್ನು ಎಕ್ಸಾಮ್ ಬೋರ್ಡ್ ಕೊಟ್ಟಿದೆ. ಅಂದರೆ 600 ಮಾರ್ಕ್ಸ್ ಇರೋದು ಟೋಟಲ್ಲು,
683 ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ. ಪಬ್ಲಿಕ್ ಟಿವಿನಲ್ಲಿ ವರದಿ ಪ್ರಸಾರ ಆದಮೇಲೆ ಈಗ ಅವರೇನೋ ಪ್ರಮಾದವನ್ನು ಒಪ್ಪಿಕೊಂಡಿದ್ದಾರೆ. ಆಯ್ತು, ಒಪ್ಕೊಂಡಿದ್ದಾರೆ, ಸರಿ ಮಾಡಿರ್ತಾರೆ. ಆಬ್ವಿಯಸ್ಲಿ ಡಾಟಾ ಎಂಟ್ರಿ ಮಿಸ್ಟೇಕ್ ಇದು. ನನಗೆ ಪ್ರಾಬ್ಲಮ್ ಬರ್ತಿರೋದು ಡಾಟಾ ಎಂಟ್ರಿ ಮಿಸ್ಟೇಕ್ ಹೈಯರ್ ಸೈಡಲ್ಲಿ ಆಗಿದ್ರಿಂದ ಸಿಗಾಕೊತ್ತು ರಿಪೇರಿ ಮಾಡಿದ್ರಿ. ಯಾವುದೋ ಮಗುಗೆ 84 ಬರೋದಕ್ಕೆ 48 ಮಾಡ್ಬಿಟ್ಟಿದ್ರೆ ಏನ್ ಮಾಡ್ಲಿ? ಅದನ್ನ ನೋಡಿ ಅಟ್ಲೀಸ್ಟ್ ಯಾರು ಚೆಕ್ ಮಾಡಿಸಿ, ಇನ್ನೊಂದ್ಸರಿ ರೀಚೆಕ್ ಮಾಡಿಸಿ. ಅದು ಅನ್ಯಾಯ. ಇದು ಹೈಯರ್ ಸೈಡ್ಗೆ ಬಂದಿದೆ, ಎಲ್ಲರಿಗೂ ಗೊತ್ತು 100ಕ್ಕೆ 108 ಬರೋಕ್ಕಾಗಲ್ಲ ಅಂತ. ಕರೆಕ್ಟ್. ಕಡಿಮೆ ಆಗ್ಬಿಟ್ರೆ ಮಾರ್ಕ್ಸ್ಗಳು ಅದರಿಂದ ಅನ್ಯಾಯ ಆಗುತ್ತೆ ಮಕ್ಕಳುಗಳಿಗೆ. ಹೌದು ಅಲ್ವೇ? ಆ ರೀತಿ ಆಗಬಾರ್ದು. ಎಸ್. ಅರಣ್ಯ ಭೂಮಿ ಒತ್ತುವರಿ ಪ್ರಕರಣದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಹಿನ್ನಡೆ. ಸುಮಾರು 60 ಎಕರೆ ಜಮೀನು ಒತ್ತುವರಿ ಆಗಿಬಿಟ್ಟಿದೆ ಅಂತ ಮೇಲ್ಮನವಿ ಪ್ರಾಧಿಕಾರ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಗಳ ನ್ಯಾಯಾಲಯ ಆದೇಶ ಮಾಡಿಬಿಟ್ಟಿದೆ. 30 ದಿನದಲ್ಲಿ ಭೂಮಿ ವಾಪಸ್ ಕೊಡಿ, ಇದರ ಅರಣ್ಯದ ಅಧಿಕಾರಿಗಳದನ್ನು ಅತಿಕ್ರಮಣ ತೆರವುಗೊಳಿಸಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಇವ್ರಿಗೆ ಅಪೀಲ್ ಇದೆಯಾ ಏನು ಅಂತ. ಮುಂದಕ್ಕೆ ಅಪೀಲ್ ಇದ್ರೆ ಅಪೀಲ್ ಹೋಗ್ತಾರೆ. ಎಸ್. ಸರ್ಕಾರಿ ಕಚೇರಿಯಲ್ಲಿ ದಲಿತ ಮಹಿಳೆಯನ್ನು ಅಧಿಕಾರಿಗಳು ವಿವಸ್ತ್ರಗೊಳಿಸಿದ ಆರೋಪ ಒಂದು ಕೇಳಿಬಂದಿದೆ. ಹಿರಿಯ ಅಧಿಕಾರಿಗಳ ಅಟ್ಟಹಾಸಕ್ಕೆ ಬೇಸತ್ತು ಇದೀಗ ಮಹಿಳೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆ MSIL ಕಚೇರಿಯಲ್ಲಿ ಅಮಾನವೀಯ ಘಟನೆ ನಡೆದಿದೆ ಅಂತ. 8 ವರ್ಷದಿಂದ ಇವರೇನೋ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. 1 ವರ್ಷದಿಂದ ನಿರಂತರವಾಗಿ ದೌರ್ಜನ್ಯ ಮಾಡಿದ್ದಾರೆ. ನಾನು ದಲಿತೆ ಅನ್ನೋ ಕಾರಣಕ್ಕೆ ನನ್ನನ್ನು ಕೆಲಸದಿಂದ ತೆಗೆದಾಕಕ್ಕೆ ಹುನ್ನಾರ ಮಾಡಿದ್ದಾರೆ. ಚೆಕ್ ನೆಪದಲ್ಲಿ ನನ್ನನ್ನು ಸಿಕ್ಕಿಸಿದ್ದಾರೆ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರು ತಪ್ಪಿತಸ್ಥರಿಗೆ ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ದೈವಕ್ಕೆ ಅಪಮಾನ ಮಾಡಿರುವ ಗೋಜಕ್ಕೆ ತಗಲಾಕೊಂಡಿರೋ ರಣವೀರ್ ಸಿಂಗ್ಗೆ ಹೈಕೋರ್ಟ್ನವ್ರು ಇನ್ನೊಂದ್ಸರಿ ಕೊಟ್ಟಿದ್ದಾರೆ. ಇನ್ನೊಂದು ಅಫಿಡವಿಟ್ ಅವರು ಅರ್ಜಿದಾರರು ಏನು ಹೇಳಿದ್ದಾರೆ? ಸಾರ್ ಇವರು ಮನಸಾರೆ ಕೊಟ್ಟಿಲ್ಲ ಸಾರ್, ಸುಮ್ಮನೆ ಸುಮ್ಮನೆ ಬೇಕಾಬಿಟ್ಟಿ ಮಾಡಾಕಿದ್ದಾರೆ, ಏನೋ ನಾವು ದೂರು ಕೊಟ್ಟಿದ್ದೆ ತಪ್ಪು ಟೈಪ್ ಆಡ್ತಾ ಇದ್ದಾರೆ ಇವರು ಅಂತ ಜಡ್ಜ್ ಮುಂದೆ ಹೇಳಿದ್ರು. ಜಡ್ಜ್ ತಕ್ಷಣ ಅವ್ರ ಕಡೆ ವಕೀಲರು, ಇಲ್ಲಪ್ಪ ನಾವು ಭಾಳ ಮನನೊಂದು ಕೊಟ್ಟಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಬೇಸರ ಕ್ಷಮೆ, ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಹೇಳಿದ್ದಾರೆ ಇನ್ನೊಂದು 6 ತಿಂಗಳಾದರೂ ಹೋಗಲ್ಲ, ನಾವು ಸ್ಟಾರ್ಟು ಬರಲಿಲ್ಲ ರಣವೀರ್ ಸಿಂಗ್ ಅಂತ ಸ್ಟಾರ್ಟ್ ಮಾಡಬೇಕು. ಏನೋ ಅದು ಅವ್ರ ಹಣೆ ಬರ ಏನಾರು ಮಾಡ್ಕೊಳ್ಳಿ. ಸೊ ಈಗ ಕೋರ್ಟ್ ಹೇಳಿದೆ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಈಗ ಇದು ಮಾಡಿ ಏನು ಹೇಳಿ, ಇನ್ನೊಂದು ಸರ್ತಿ ಅಫಿಡವಿಟ್ ಸಲ್ಲಿಸಿ, ಸರಿಯಾಗಿ ಹಾಕಿ ಅಫಿಡವಿಟ್ ಹೇಳಿ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಮುಖ್ಯಮಂತ್ರಿಗಳ ವಿರುದ್ಧ ಕುಮಾರಸ್ವಾಮಿ ಅವರು ಮತ್ತೆ ಕಿಡಿಕಾರಿದ್ದಾರೆ. ಮಗನನ್ನೇ ನೇಮಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಸು ವಸೂಲಿಗೆ. ಕಾಂಗ್ರೆಸ್ಗೆ ಕೊನೆಯೇ ಮಳೆ ಹೊಡಿತಾರೆ ಅವರೇನೇನೆ ಅಂತೆಲ್ಲ. ಸರಿ, ಏನೋ ಒಟ್ಟಲ್ಲಿ DK ದೇವ್ರನ್ನೆಲ್ಲ ಬೇಡದ್ರೆ ಆಗಲ್ರಿ, ಸ್ವಾರ್ಥ ಅದೆಲ್ಲ ಕೊಡ್ತಾನೆ ದೇವ್ರು, ಫಲ ಕೊಡಲ್ಲ ಅಂತಂದಿದ್ದಾರೆ. ನನ್ನ ಪ್ರಕಾರ ಎಲೆಕ್ಷನ್ ಆದಮೇಲೆ 4ನೇ ತಾರೀಕು ಮೇ ಆದಮೇಲೆ ಫಲ ಕೊಡ್ತಾನೆ ದೇವರು. ಅಷ್ಟೇ, ನೋಡೋಣ ಮುಂದೇನು ಅಂತ. ಎಸ್ ಹೇಳಿ. ಏಪ್ರಿಲ್ 23ನೇ ತಾರೀಕು ನಡೆಯುವ ತಮಿಳುನಾಡು ಪಶ್ಚಿಮ ಬಂಗಾಳ ಚುನಾವಣಾ ಅಖಾಡ ಜೋರಾಗಿದೆ. ಬಿಜೆಪಿಯವರು ಬಂಗಾಳದಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ. ಇವತ್ತು 15 ಭರವಸೆಗಳು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಪ್ರತಿ ತಿಂಗಳು ಮಹಿಳೆಯರಿಗೆ 3,000 ರೂಪಾಯಿ, ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 3,000 ರೂಪಾಯಿ ಪ್ರೋತ್ಸಾಹಧನ, ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ, 45 ದಿವಸದೊಳಗಡೆ 7ನೇ ವೇತನ ಆಯೋಗ ಜಾರಿ, ಉದ್ಯೋಗ ಸೃಷ್ಟಿ, ಭ್ರಷ್ಟಾಚಾರ ವಿರುದ್ಧ ತನಿಖೆ ಸೇರಿ ಹಲವು ಭರವಸೆಗಳನ್ನು ಮತದಾರರಿಗೆ ನೀಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಖ್ಯಾತ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಅವರು ಬಿಜೆಪಿ ವಿರೋಧಿ ಅಭಿಯಾನ ಶೂನ್ಯ ಬಿಜೆಪಿ ಚಳವಳಿಯಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ದಳಪತಿ ವಿಜಯ್ ಬಹುನಿರೀಕ್ಷಿತ ಜನನಾಯಕನ್ 5 ನಿಮಿಷದ ಕ್ಲಿಪ್ಪಿಂಗ್ ಸೋರಿಕೆಯಾಗಿದೆ. ಇದಕ್ಕೆಲ್ಲ ಬಿಜೆಪಿ ಹಾಗೂ DMK ಕೈವಾಡ ಇದೆ ಅಂತ TVK ಪಾರ್ಟಿ ಆರೋಪ ಮಾಡಿ. ಈ ಪಾರ್ಟಿ ಅವು ಅಮ್ಮ ಬಂದು ಮೇಡಮ್ ಮಂತ್ರಿ ಆದಮೇಲೆ ಅರ್ಥಶಾಸ್ತ್ರಜ್ಞ ಅಂತ ಜನಕ್ಕೆ ಗೊತ್ತಾಗಿದ್ದು. ಇವನೇ ಶೂನ್ಯ, ಇವನೇ ಇನ್ನೊಂದು ಶೂನ್ಯ ಮಾಡೋದು. ಮಿಸ್ಟರ್ ಪುಸ್ತಕ ಓದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಕಾಮನ್ ಸೆನ್ಸ್ ಇಲ್ಲದೆ ಆಟ ಆಡಬಾರ್ದು. ನೀ ಶೂನ್ಯ ಅಂತ ಮಾಡಿಬಿಟ್ರೆ ಜನ ಶೂನ್ಯ ಮಾಡಬೇಕು, ನಿನ್ನಂಥ ಗಿರಾಕಿಗಳಲ್ಲ ಅಂತ ಯಾರು ಒಬ್ಬರು ಹೇಳಬೇಕು. ಅಂತ ತಾಕತ್ತಿದ್ದವ್ರು ಅಭಿಯಾನ ಯಾಕೆ? ನಿಂತ್ಕೊಳ್ರಿ ಒಂದು ಕಡೆ, ಚುನಾವಣೆ ನೋಡಬಿಡೋಣ. ಹೌದು, ಸುಮ್ಮನೆ ಇವೇನ ಶೂನ್ಯ. ನನಗೆ ಕಾಂಗ್ರೆಸ್ ಮುಕ್ತ ಭಾರತ ಅಂದಿದ್ದಾಗಲೂ ಇದನ್ನೇ ಹೇಳಿದ್ದು. ಆಗಲ್ಲ, ಜನ ಅಲ್ಲ ಅದು ಅಂತ, ಅದು ಹಂಗಲ್ಲ ಅಂತ. ಕರೆಕ್ಟ್. ಮುಂದಿನ ವಾರ ಬೆಂಗಳೂರಿನ ತುಮಕೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಬಿಸಿ. ಯಾಕೆಂದರೆ ಪೀಣ್ಯ ಫ್ಲೈಓವರ್ 82 ಗಂಟೆ ಮುಚ್ಚುವಂತಹ ಸಾಧ್ಯತೆ ಇದೆ. 1422 ಕೇಬಲ್ ಅಳವಡಿಕೆ ಮಾಡಿದ್ದಾರೆ. ಹಾಗಾಗಿ ಲೋಡ್ ಟೆಸ್ಟಿಂಗ್ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಏಪ್ರಿಲ್ 13ರಿಂದ ಏಪ್ರಿಲ್ 17ನೇ ತಾರೀಕು ತನಕ ಫ್ಲೈಓವರ್ ಬಂದ್ಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಈ ಮಧ್ಯೆ ಬೆಂಗಳೂರು ಶನಿವಾರ ಭಾನುವಾರ ಬರುತ್ತಲ್ವಾ, ಮತ್ತೆ ಮಧ್ಯೆ ಒಂದು ಅಂಬೇಡ್ಕರ್ ಜಯಂತಿನೂ ಬರುತ್ತೆ, ಒಂದು ಭಾನುವಾರ ಇದು ಬರುತ್ತೆ, ರಜಾ ಬರುತ್ತೆ. ಅದು ನೋಡೇ ಡೇಟ್ ಫಿಕ್ಸ್ ಮಾಡಬೇಕಲ್ಲ, ಬೇರೆ ದಾರಿ ಇಲ್ವಲ್ಲ, ಬೇರೆ ಟೈಮ್